ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಮದರ್ ಸೌಲ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಮದರ್ ಸೌಲ್ ಚಾನಲಿಂದ ಒಂದು ಹೊಸ ವಿಡಿಯೋನ ಮಾಡ್ತಾ ಇದ್ದೀನಿ. ಅದು ಬಂದುಬಿಟ್ಟು ನಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಗೆ KS ಮತ್ತು IAS ಪರೀಕ್ಷೆಯಲ್ಲಿ ಕೇಳುವಂಥ ಸೈನ್ಸ್. ಸೊ ಸೈನ್ಸ್ ಅನ್ನೋದು ಸ್ವಲ್ಪ ಇಂಪಾರ್ಟೆಂಟೇ ಆಗಿರುತ್ತೆ. ಸೊ ಇದರಲ್ಲಿ ನಾನಿವತ್ತು ಹೇಳ್ತಾ ಇದ್ದೀನಿ ಬಾಡಿ ಮೂಮೆಂಟ್ ಬಗ್ಗೆ, ಅಂದರೆ ದೇಹದ ಚಲನೆ. ಸೊ ನಾವು ಮನುಷ್ಯರಾಗಿರ್ಬೋದು ಅಥವಾ ಯಾವುದೇ ಪ್ರಾಣಿ ಆಗಿರ್ಬೋದು, ಮೂಮೆಂಟ್ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾವು ಒಂದು ಸ್ಥಳದಿಂದ ಒಂದು ಆಹಾರ ಸಂಗ್ರಹಣೆ ಮಾಡೋಕ್ಕಾಗಿರ್ಬೋದು, ನಮ್ಮನ್ನು ರಕ್ಷಣೆ ಮಾಡೋಕ್ಕಾಗಿರ್ಬೋದು, ಪೋಷಣೆಗೋಸ್ಕರ ಆಗಿರ್ಬೋದು, ಹೀಗೆ ಹಲವು ಒಂದು ಕಾರ್ಯಗಳ ನಿಯಮವಾಗಿ ನಾವೇನು ಮಾಡ್ತೇವೆ ಅಂತಂದರೆ ಮೂಮೆಂಟ್ ಅಂತೂ ಮಾಡೇ ಮಾಡ್ತೀವಿ. ಸೊ ಹಾಗಾದರೆ ಈ ಮೂಮೆಂಟ್ಗೆ ನಮಗೆ ಹೆಲ್ಪ್ ಮಾಡುವಂತಹ ಮಸಲ್ಸ್ ಆಗಿರ್ಬೋದು, ಮತ್ತು ಬೋನ್ಸ್ ಆಗಿರ್ಬೋದು, ಅವು ಯಾವ್ಯಾವು, ಯಾವ ಥರ ಜಾಯಿಂಟ್ ಇದೆ, ಸೊ ಪ್ರತಿಯೊಂದು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಮತ್ತು ನಮ್ಮ ಮದರ್ ಸೋಲ್ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಮೊದಲೇದಾಗಿದೆ ಹುಮನ್ ಬಾಡಿ ಅನ್ನೋದು ಒಂಥರ ಕಂಪೋಸ್ಡ್ ಟೈಪ್. ಸೊ ಇದರಲ್ಲಿ ಒಟ್ಟಾರೆಯಾಗಿ ನಾವು ಬೇಬೀಸ್ ಅಂದರೆ ಚಿಕ್ಕ ಮಕ್ಕಳಿನಲ್ಲಿ ಅಂದರೆ 305 ಏನಿರ್ತಾವೆ ಅಂತಂದರೆ 305 ಬೋನ್ಸ್ಗಳನ್ನು ಇರೋದನ್ನ ನಾವು ಕಾಣ್ತೀವಿ. ಇನ್ನು ಯಾವಾಗ ಅಂತಂದರೆ ಅದು ಬರ್ತ್ ಟೈಮಲ್ಲಿ. ಸೊ ಇನ್ ಕೇಸ್ ಆಫ್ ಅಡಲ್ಟಲ್ಲಿ ನಾವೇನಾದರೂ ನೋಡೋದಾದರೆ 206 ಬೋನ್ಸ್ಗಳಿರುತ್ತೆ. ಸೊ ಇದು ಫಿಕ್ಸ್. ಈ ಥರ ಕ್ವಶನ್ಸ್ಗಳು ಭಾಳ ಕೇಳಿದ್ದಾರೆ. ಒಂದು ಚೈಲ್ಡಲ್ಲಿ ಎಷ್ಟಿರುತ್ತೆ ಬರ್ತಲ್ಲಿ ಇರುವಾಗ, ಸೊ ತದನಂತರ ಎಷ್ಟು ಆಗುತ್ತೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದು ಕ್ವಶನ್ಸ್ ಕೇಳ್ತಾರೆ ಎಕ್ಸಾಮ್ಸಲ್ಲಿ. ನಾವು ಥಿಂಕ್ ಮಾಡ್ಬೋದು ಯಾವ ಥರ ಅಂದರೆ, ಸರ್ ಇವಾಗ ಒಬ್ಬರೊಬ್ಬರು ಹೈಟ್ ಇರ್ತಾರೆ, ಕೆಲವೊಬ್ರು ಭಾಳ ಕುಳ್ಳ ಇರ್ತಾರೆ. ಸೊ ಹಾಗಾದರೆ ಅವ್ರಿಗೆ ಏನಾದರೂ ಹೆಚ್ಚು ಕಡಿಮೆ ಬೋನ್ಸ್ ಇರ್ತವೆ? ಸೊ ಇಲ್ಲ. ಎಷ್ಟೇ ಹೈಟ್ ಇರಲಿ, ಎಷ್ಟೇ ಲೋ ಇರಲಿ, ಎಷ್ಟೇ ವೀಕ್ ಇದ್ದರೂ ಕೂಡ ಎಲ್ಲರ ದೇಹದಲ್ಲೂ ಕೂಡ ಇವು ಕಂಪಲ್ಸರಿ 206 ಬೋನ್ಸ್ ಇದ್ದೇ ಇರುತ್ತೆ. ಚಿಕ್ಕ ಮಕ್ಕಳಲ್ಲಿ 305 ಬೋನ್ಸ್ ಅಂತೂ ಕಂಪಲ್ಸರಿ ಇದ್ದೇ ಇರುತ್ತೆ ಅಂತಲೇ ಹೇಳ್ಬೋದು. ಇನ್ನು ನಮ್ಮ ದೇಹದಲ್ಲಿ ಡಿಫ್ರೆಂಟ್ ಟೈಪ್ ಆಫ್ ಜಾಯಿಂಟ್ಸ್ನ ನಾವು ನೋಡ್ತೀವಿ. ಸೊ ಹಾಗಾದರೆ ಯಾವ ಜಾಯಿಂಟ್ಸ್ನ ನಾವು ನೋಡೋದಾದರೆ, ಸೊ ಬಾಲ್ ಆ್ಯಂಡ್ ಸಾಕೆಟ್ ಜಾಯಿಂಟ್ಸ್ ಅಂತ. ಸೊ ಕನ್ನಡದಲ್ಲಿ ಇದನ್ನ ಏನಂತ ಕರೀತಾರೆ? ಗೋಲ ಮತ್ತು ಗುಳಿ ಕೀಲು ಅಂತ ಕರೀತಾರೆ. ಗೋಲ ಮತ್ತು ಗುಳಿ ಕೀಲು ಅಂತ ಕರೀತಾರೆ. ಹಾಗಾದರೆ ಯಾವುದು ಅಂದರೆ ಬಾಲದ ರಚನೆ ಗೋಲ್ ಟೈಪ್ ಇರುತ್ತೆ, ಸೊ ಇದು ಗುಳಿ ಟೈಪ್ ಇರುತ್ತೆ. ಸೊ ಈ ರೀತಿಯ ಒಂದು ರಚನೆಯನ್ನು ನಮ್ಮ ದೇಹದಲ್ಲಿ ನಾವು ಕಾಣ್ತೇವೆ. ಸೊ ಅಂಥ ಜಾಯಿಂಟ್ ಯಾವ್ಯಾವಪ್ಪ ಅಂತಂದರೆ, ಸೊ ಈ ಥರ ಜಾಯಿಂಟ್ ಏನಿರ್ತವೆ ಅಂದರೆ ಎಲ್ಲ ಡೈರೆಕ್ಷನಲ್ಲಿ ಮೂಮೆಂಟ್ ಆಗಿರುತ್ತೆ. ಸೊ ಎಲ್ಲ ಡೈರೆಕ್ಷನಲ್ಲಿ ತನ್ನ ಮೂಮೆಂಟ್ನ ಏನು ಮಾಡ್ತಾ ಇರುತ್ತೆ. ಸೊ ಯಾವುದ್ಯಾವ್ದು ಅಂತಂದರೆ ಆರ್ಮ್ ಆಗಿರ್ಬೋದು, ಮತ್ತು ಶೋಲ್ಡರ್ ಆ್ಯಂಡ್ ಲೆಗ್ ವಿತ್ ಹಿಪ್ ಬೋನ್ ಆಗಿರ್ಬೋದು. ಸೊ ನಮ್ಮ ಒಂದು ಏನಂತ ಕರಿತೀವಿ ಶೋಲ್ಡರಲ್ಲಿ ಇರುತ್ತಲ್ವ, ಆರ್ಮ್ ಮತ್ತು ಶೋಲ್ಡರ್ನ ಒಂದು ಕನೆಕ್ಷನ್ ಇರುತ್ತಲ್ಲ, ಸೊ ಅಲ್ಲಿ ಒಂದಿರುತ್ತೆ. ಇನ್ನು ಲೆಗ್ ಮತ್ತು ಹಿಪ್ಪಿನ ಬೋನಲ್ಲಿ ಸೊ ಏನಾಗುತ್ತೆ, ಈ ರೀತಿಯ ರಚನೆಗಳು ಇರುತ್ತೆ. ಸೊ ಎಕ್ಸಾಮಲ್ಲಿ ಯಾವ ಥರ ಕ್ವಶನ್ಸ್ ಕೇಳ್ತಾರೆ ಅಂದರೆ, ಆರ್ಮ್ ಮತ್ತು ಶೋಲ್ಡರ್ ಕನೆಕ್ಷನ್ ಇರುವಂತಹ ಒಂದು ಜಾಯಿಂಟ್ ಯಾವ ರೀತಿ ಆಗಿರುತ್ತೆ, ಯಾವ ಜಾಯಿಂಟ್ ಅಂತ ಕರೀತಾರೆ ಅದನ್ನ ಅಂತಲೂ ಕೇಳ್ಬೋದು. ಗೋಲ ಮತ್ತು ಗುಳಿ ಕೀಲು ಅಂತ ಕನ್ನಡದಲ್ಲಿ ಕರೆದ್ರೆ, ಇಂಗ್ಲೀಷ್ನಲ್ಲಿ ಬಾಲ್ ಆ್ಯಂಡ್ ಸಾಕೆಟ್ ಜಾಯಿಂಟ್ ಅಂತ ಕರೀತಾರೆ. ಸೊ ಹಾಗಾದರೆ ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಜಾಯಿಂಟ್ ಅಂದರೆ ಪಿವೋಟಲ್ ಜಾಯಿಂಟ್ ಅಂತ ಕರೀತಾರೆ. ತಿರುಗಣಿ ಕೀಲು ಅಂತ ನಾವು ಕನ್ನಡದಲ್ಲಿ ಕರಿತೀವಿ. ಏನದು ತಿರುಗಣಿ ಕೀಲು ಅಂತ ಅಂದರೆ, ಸೊ ನೆಕ್ ಜಾಯಿಂಟ್ ಅಂತ ಕರಿತೀವಲ್ವ. ಸೊ ನೆಕ್ ಜಾಯಿಂಟ್ ಮತ್ತು ಹೆಡ್ಗೆ ಒಂದು ಇರುತ್ತಲ್ವ, ಆ ಕನೆಕ್ಷನ್ ಪಿವೋಟಲ್ ಜಾಯಿಂಟ್ ಅಂತ ಕರಿತೀವಿ. ಸೊ ಇದು ನಾವೇನು ಮಾಡ್ಬೋದು, ನಾವು ಇವಾಗ ಫೇಸ್ ಅಂದರೆ, ಸೊ ವಿ ಕ್ಯಾನ್ ಟರ್ನ್ ಲೈಕ್ ದಿಸ್ ಆ್ಯಂಡ್ ನಾವು ಹಿಂದೆ ಕೂಡ ಸ್ವಲ್ಪ ಟರ್ನ್ ಆಗೋಕ್ಕೆ ನಮಗೆ ಮೇನಾಗಿ ಈ ಪಿವೋಟಲ್ ಜಾಯಿಂಟ್ ಏನಾಗುತ್ತೆ ಅಂದರೆ ಹೆಲ್ಪ್ ಆಗುತ್ತೆ. ಸೊ ಇದು ಪಿವೋಟಲ್ ಜಾಯಿಂಟ್ ಏನಂತ ಕರಿತೇವಲ್ಲ, ಸೊ ಇದು ಮೇನಾಗಿ ಈ ಥರ ಕ್ವಶನ್ಸ್ ಕೇಳ್ಬೋದು. ಯಾವ ದೇಹದಲ್ಲಿ ಕಂಡುಬರುತ್ತೆ ಅಂದರೆ ಎಲ್ಲಿ ಇರುತ್ತೆ ಅಂತ ಏನಾದರೂ ಕೇಳಿದರೆ, ನೆಕ್ ಜಾಯಿಂಟ್ ಮತ್ತು ಹೆಡ್ ಅಲ್ಲಿ ಈ ಪಿವೋಟಲ್ ಜಾಯಿಂಟ್ ಕಂಡುಬರುತ್ತೆ ಅಂತಲೇ ಹೇಳ್ಬೋದು. ಇಲ್ಲಿ ನಮಗೆ ಏನೇ ಹೆಲ್ಪ್ ಆಗುತ್ತೆ, ಬ್ಯಾಕ್ಗ್ರೌಂಡ್ ಫಾರ್ವರ್ಡ್ ಆಗೋಕ್ಕೆ, ಬ್ಯಾಕ್ವರ್ಡ್ ಆಗೋಕ್ಕೆ, ಹೆಡ್ನ ಟರ್ನ್ ಮಾಡೋಕ್ಕೆ, ಸೊ ರೈಟ್ ಲೆಫ್ಟ್ ಸೈಡ್ನಿ ಯಾವ ಥರ ನಾವು ಟರ್ನ್ ಮಾಡ್ತೀವಿ, ಸೊ ಪ್ರತಿಯೊಂದಕ್ಕೂ ಇದೇನಾಗುತ್ತೆ ಅಂದರೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ನಂತರ ಮೂರನೇದು ಯಾವುದು ಕೀಲು ಅಂತಂದರೆ ಹಿಂಜ್ ಜಾಯಿಂಟ್ಸ್ ಅಂತ ಕರೀತಾರೆ. ಹಿಂಜ್ ಅನ್ನೋದನ್ನ ನಾವು ಕೇಳ್ತೀವಿ ನಮ್ಮ ದಿನನಿತ್ಯ ಜೀವನದಲ್ಲಿ. ಸೊ ನಾವೇನಾದರೂ ಮನೇಲಿ ಏನಾದರೂ ಏನಂತ ಕರಿತೀವಿ, ಡೋರ್ಸ್ಗೆ ಏನಾದರೂ ಪ್ರಾಬ್ಲಮ್ಸ್ ಆದರೆ, ಸೊ ಮನೇಲಿ ಹೇಳ್ತಾರೆ ಹಿಂಜ್ ತೊಗೊಂಬ ಅಂತ. ಸೊ ಹಿಂಜ್ ಅಂತಂದರೆ ಏನು ಇಸ್ ಅಂದರೆ ಡೋರ್ಗೆ ನಮಗೆ ಹಾಕೋಕೆ ಏನು ಮಾಡುತ್ತೆ ಅಂದರೆ ಹೆಲ್ಪ್ ಮಾಡುತ್ತೆ. ಸೊ ಹಾಗೆ ಅದರ ಹೆಸರನ್ನು ಇದನ್ನ ಹಾಕಿಟ್ರೆ ಅಂದರೆ ಅದೇ ರೀತಿ ಕೆಲಸನ ಇದು ಮಾಡುತ್ತೆ ಅಂತಲೇ ಹೇಳ್ಬೋದು. ಸೊ ಹಿಂಜ್ ಜಾಯಿಂಟ್ ಅಂದರೆ ಇದಕ್ಕೆ ಬೀಜಾಗರಿ ಕೀಲು ಅಂತ ಕೂಡ ನಾವು ಕರಿತೀವಿ. ದ ಎಲ್ಬೋ ಹ್ಯಾಸ್ ಎ ಹಿಂಜ್ ಜಾಯಿಂಟ್ ದಟ್ ಅಲೋ ಓನ್ಲಿ ಅ ಬ್ಯಾಕ್ ಆ್ಯಂಡ್ ಫೋರ್ತ್ ಮೂಮೆಂಟ್ ಅಂತೆ.
ಎಲ್ಬೋ ರೀತಿಯಾದಂಥ ಒಂದು ರಚನೆ ಏನಾಗುತ್ತೆ, ಸೊ ಎಲ್ಬೋ ಅಂತಂದರೆ ನಮ್ಮ ಮೊಣಕೈಯಲ್ಲಿ ಆಗುತ್ತಲ್ವ, ಸೊ ಆ ರೀತಿಯ ಒಂದು ಜಾಯಿಂಟ್ ಐತಲ್ಲ ಅದಕ್ಕೆ ಹಿಂಜ್ ಜಾಯಿಂಟ್ ಅಂತ ಕರಿತೀವಿ. ಸೊ ನಾವೇನು ಮಾಡ್ಬೋದು, ಅದನ್ನ ಬ್ಯಾಕ್ ಆ್ಯಂಡ್ ಫೋರ್ತ್ ಮೂಮೆಂಟ್ನ ಮಾಡ್ಬೋದು ಅಂತಲೇ ಹೇಳ್ತಾರೆ. ಇನ್ನು ಫಿಕ್ಸ್ಡ್ ಜಾಯಿಂಟ್ಸ್ ಅಂದರೆ ಅದು ಫಿಕ್ಸ್ ಆಗಿರುತ್ತೆ, ಸೊ ಎಲ್ಲಿ ಮೂಮೆಂಟ್ ಆಗಲ್ಲ ಅಂಥದಕ್ಕೆ ನಾವು ಫಿಕ್ಸ್ಡ್ ಜಾಯಿಂಟ್ ಅಂತ ಕರಿತೀವಿ, ಸ್ಥಿರ ಕೀಲು ಅಂತ ಕರಿತೀವಿ. ಹಾಗಾದರೆ ಎಲ್ಲಿ ಆ ಥರ ಐತೆ ಅಂತಂದರೆ, ಸಮ್ ಜಾಯಿಂಟ್ಸ್ ಬಿಟ್ವೀನ್ ದ ಬೋನ್ಸ್ ಇನ್ ಅವರ್ ಹೆಡ್ ಆರ್ different and bones cannot move at these joints. Such joints are called as a fixed joint ಅಂತ ಇರುತ್ತೆ. ಸೊ ಯಾವ ಏನಾಗುತ್ತೆ, ನಮ್ಮ ತಲೆಯಲ್ಲಿರುವಂಥ ಬೋನಲ್ಲಿ ಕೆಲವೊಂದಿಷ್ಟು ಏನಾಗುತ್ತೆ, ದೇವರ ಮೂಮೆಂಟ್ ಆಗಲ್ಲ. ಸೊ ಅಂತಹ ಜಾಯಿಂಟ್ಗೆ ನಾವು ಫಿಕ್ಸ್ಡ್ ಜಾಯಿಂಟ್ ಅಂತ ಕರಿತೀವಿ. ಸೊ ಇವಾಗ ಎಕ್ಸಾಂಪಲ್ ಏನಾದರೂ ಕೊಡೋದಾದರೆ, ಜಾಯಿಂಟ್ ಬಿಟ್ವೀನ್ ದ ಅಪ್ಪರ್ ಜಾ ಆಫ್ ದ ರೆಸ್ಟ್ ಆಫ್ ದ ಹೆಡ್ ಅಂತಲೇ ಹೇಳ್ಬೋದು. ಒಂದು ಅಪ್ಪರ್ ಜಾ, ಸೊ ನಮ್ಮ ತಲೆಯ ಅಪ್ಪರ್ ಜಾ ಆಗಿರ್ಬೋದು, ಆ್ಯಂಡ್ ದ ರೆಸ್ಟ್ ಆಫ್ ದ ಹೆಡ್. ಸೊ ಇವೆರಡೂ ನಾವು ನೋಡಿದಾಗ, ಸೊ ಇವೆರಡು ಜಾಯಿಂಟ್ ಏನಾಗುತ್ತೆ ಅಂತಂದರೆ ಫಿಕ್ಸ್ಡ್ ಜಾಯಿಂಟ್ ಆಗುತ್ತೆ. ನೆಕ್ಸ್ಟ್ ಟೆಂಪರಲ್ ಬೋನ್ ಆ್ಯಂಡ್ ಮ್ಯಾಂಡಿಬುಲರ್ ಬೋನ್ ಅಂತ ಕರಿತೀವಿ, ಮ್ಯಾಂಡಿಬುಲರ್ ಬೋನ್ ಅಂತ. ಸೊ ಇದು ಎಕ್ಸಾಂಪಲ್ಸ್ ಆಫ್ ದ ಫಿಕ್ಸ್ಡ್ ಜಾಯಿಂಟ್ ಅಂತಲೇ ಹೇಳ್ಬೋದು. ಇನ್ನು ಎಕ್ಸ್ರೇ. ಸೊ ಎಕ್ಸ್ರೇ ಅನ್ನೋದು, ಸೊ ನಮ್ಮ ದೇಹದೆಲ್ಲ ಬೋನ್ಸ್ಗಾಗಿರ್ಬೋದು, ಸೊ ಯಾವುದೇ ರೀತಿಯ ಪ್ರಾಬ್ಲಮ್ಸ್ಗಳಾದಾಗ, ಏನಾದರೂ ಪೆಟ್ಟುಗಳು ಬಿದ್ದಾಗ, ಸೊ ಏನಾದರೂ ಎಲುಬು ಮುರಿದಾಗ, ಸೊ ನಾವೇನು ಮಾಡ್ತೀವಿ, ಈ ರೀತಿಯ ಎಕ್ಸ್ರೇನ ಯೂಸ್ ಮಾಡ್ತೀವಿ. ಸೊ ನಮ್ಮ ಒಂದು ಬೋನ್ಸ್ ಆಗಿರ್ಬೋದು, ನಮ್ಮ ಬಾಡಿಯ ಒಂದು ಸ್ಟ್ರಕ್ಚರನ್ನು ಅರ್ಥ ಮಾಡ್ಕೊಳಕ್ಕೆ ಇದು ಹೆಲ್ಪ್ ಆಗುತ್ತೆ. ಸೊ ಎಕ್ಸ್ರೇನ ಕಂಡು ಹಿಡಿದವ್ರು ಯಾರಂದರೆ ವಿಲಿಯಮ್ ರಾಡ್ಸನ್ ಅನ್ನೋ ಒಬ್ಬ ವ್ಯಕ್ತಿ ಇದನ್ನ ಕಂಡು ಹಿಡಿತಾನೆ. ಸೊ ಇದನ್ನ ಎಕ್ಸಾಮ್ಸಲ್ಲಿ ಕೂಡ ಕೇಳ್ಬೋದು, ಎಕ್ಸ್ರೇ ಕಂಡು ಹಿಡಿದವ್ರು ಯಾರು ಅಂತ. ರಿಸ್ಟ್ ಈಸ್ ಮೇಡ್ ಅಪ್ ಆಫ್ ದ ಸೆವರಲ್ ಸ್ಮಾಲ್ ಬೋನ್ಸ್ ಕಾಲ್ಡ್ ಆಸ್ ಕಾರ್ಪಲ್ಸ್ ಅಂತ ಕರೀತಾರೆ. ಸೊ ರಿಸ್ಟ್ ಅನ್ನೋದು ಏನಾಗುತ್ತೆ ಅಂತಂದರೆ ಸೆವರಲ್ ಸ್ಮಾಲ್ ಬೋನ್ಸ್ಗಳಿಂದ ಮೇಡಪ್ ಆಗುತ್ತೆ, ಅದಕ್ಕೆ ಕಾರ್ಪಲ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ಇರುತ್ತಲ್ಲ ಬೋನ್ಸ್, ಸೊ ಇದು ರಿಸ್ಟ್ ಏನಾಗುತ್ತೆ, ಸ್ವಲ್ಪ ಸ್ಮಾಲ್ ಬೋನ್ಸ್ನ ಮಾಡಿದೆ, ಅದಕ್ಕೆ ಕಾರ್ಪಲ್ಸ್ ಅಂತ ಕರೀತಾರೆ. ಸೊ ಇದನ್ನ ಕೇಳ್ತಾರೆ ಎಕ್ಸಾಮಲ್ಲಿ. ಆ್ಯಂಡ್ ರಿಬ್ಸ್ ಜಾಯಿನ್ಸ್ ದ ಚೆಸ್ಟ್ ಬೋನ್ ಆ್ಯಂಡ್ ಬ್ಯಾಕ್ ಬೋನ್ ಟುಗೆದರ್ ಟು ಫಾರ್ಮ್ ಅ ಬಾಕ್ಸ್. ಸೊ ಏನಾಗುತ್ತೆ, ನಮ್ಮ ದೇಹದ ಅಸ್ಥಿ ಪಂಜರ ಏನಂತ ಕರಿತೀವಲ್ಲ ನಾವು, ಆ ಅಸ್ಥಿ ಪಂಜರದಲ್ಲಿ ಚೆಸ್ಟ್ ಬೋನ್ ಆಗಿರ್ಬೋದು ಮತ್ತು ಬ್ಯಾಕ್ ಬೋನ್ ಆಗಿರ್ಬೋದು ಎರಡು ಕಂಬೈನ್ ಆಗಿಬಿಟ್ಟು ಟುಗೆದರ್ ಆಗಿ ಒಂದು ಬಾಕ್ಸ್ ಲೈಕ್ ಸ್ಟ್ರಕ್ಚರ್ ಫಾರ್ಮ್ ಆಗೈತಿ. ಸೊ ನೀವು ನೋಡ್ಬೋದು, ಅಸ್ಥಿ ಪಂಜರ ಅಂತ ಕರಿತೀವಿ. ಸೊ ಈ ಥರ ಒಂದು ಮೂಮೆಂಟ್ ಸರೌಂಡಿಂಗಾಗಿ ಪೂರ್ತಿ ಹಿಂಗಿರುತ್ತೆ. ಸೊ ಅದು ಹಿಂದೆ ಅಲ್ಲ. ಸೊ ಈ ರೀತಿಯಾದಂಥ ಒಂದು ಸ್ಟ್ರಕ್ಚರ್ ಇರುತ್ತಲ್ಲ ನಮ್ಮ, ಇದೇನಾಗುತ್ತೆ, ಒಂದು ಚೆಸ್ಟ್ ಬೋನ್ಸ್ ಆಗಿರ್ಬೋದು, ಬ್ಯಾಕ್ ಬೋನ್ಸ್ ಎರಡು ಕವರ್ ಆಗಿರುತ್ತೆ. ಇನ್ನು ಚೆಸ್ಟ್ ಬೋನಲ್ಲಿ ಏನಾಗಿರುತ್ತೆ ಅಂದರೆ 12 ರಿಬ್ಸ್ ಇರ್ತವೆ. 12 ರಿಬ್ಸ್ ಒಂದು ಸೈಡಲ್ಲಿ ಮಾತ್ರ, ಇನ್ನೊಂದು ಸೈಡಲ್ಲಿ 12 ರಿಬ್ಸ್. ಸೊ ಪೇರ್ ಆಫ್ 12 ರಿಬ್ಸ್ ಅಂತಂದರೆ 24 ಏನಾಗುತ್ತೆ ಚೆಸ್ಟಲ್ಲಿ, ಚೆಸ್ಟ್ ಒಂದು ಬೋನ್ಸಲ್ಲಿ ಇರುತ್ತೆ. ಇನ್ನು ಬ್ಯಾಕ್ ಬೋನಲ್ಲಿ ಎಷ್ಟು ಅಂದರೆ 33 ವರ್ಟಿಬ್ರೇಟನ್ನು ನಾವು ಕಾಣ್ತೀವಿ, ಅಂದರೆ ಕಶೇರುಕಗಳು. ಸೊ ನಾವು ಅಂದರೆ ಬಹಳ ಉದ್ದ ಇದ್ದರೆ ಜಾಸ್ತಿ ವರ್ಟಿಬ್ರೇಟ್ಸ್ ಇರ್ತವೆ, ಕಡಿಮೆ ಇದ್ದರೆ ಕಡಿಮೆ ವರ್ಟಿಬ್ರೇಟ್ಸ್ ಇಲ್ಲ. ಸೊ ಪ್ರತಿಯೊಬ್ಬ ಮಾನವನಿಗೂ 33 ವರ್ಟಿಬ್ರೇಟ್ಸ್ ಇರ್ತವೆ. ಆ್ಯಕ್ಚುಲಿ ಈ ಕ್ವಶನ್ಸ್ ಆಲ್ಮೋಸ್ಟ್ ಆಲ್ KS IS ಎಕ್ಸಾಮ್ಸಲ್ಲಿ ಕೇಳಿದ್ದಾರೆ, ಸ್ವಲ್ಪ ಇಂಪಾರ್ಟೆಂಟ್ ಕೂಡ ಹೌದು. ಆ್ಯಂಡ್ ಇದು ಕೂಡ 12 ರಿಬ್ಸ್ ಆ್ಯಂಡ್ ಎರಡು ಕಡೆ ಕೇಳಿದಾಗ 24 ಆಗುತ್ತೆ. ಸೊ ನೆನ್ಪಿಟ್ಕೋಬೇಕು. ಆ್ಯಂಡ್ ನೆಕ್ಸ್ಟ್, some additional part of skeleton that are not as hard as bone and which can be bent. ಸೊ ಏನಾಗುತ್ತೆ, ಇನ್ನು ಕೆಲವೊಂದಿಷ್ಟು ನಮ್ಮ ದೇಹದಲ್ಲಿ ಕೆಲವೊಂದಿಷ್ಟು ಎಲುಬುಗಳದಾವೆ. ಸೊ ಇವೇನಾಗ್ತವೆ ಅಂತಂದರೆ ಭಾಳ ಹಾರ್ಡು ಇಲ್ಲ, ಸ್ಮೂತಾಗಿ ಮತ್ತು ಬೆಂಡ್ ಕೂಡ ಆಗುತ್ತೆ. ಸೊ ಅಂತಹವನ್ನ ನಾವೇನಂತ ಕರಿತೀವಿ, ಕರ್ಟಿಲೇಜಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಇಯರ್ಸಲ್ಲಾಗಿರ್ಬೋದು, ನೋಸಸ್ಸಲ್ಲಾಗಿರ್ಬೋದು, ಈ ರೀತಿಯಾದಂಥ ಒಂದು ಎಲ್ಬೋನ ನಾವು ಕಾಣ್ತೀವಿ, ಅಂದರೆ ಬೋನ್ಸ್ನ ನಾವು ಕಾಣ್ತೀವಿ. ಇನ್ನು ನಮ್ಮ ದೇಹದಲ್ಲಿ ಅದಕ್ಕೆ ಬೋನ್ಸ್ ಅಷ್ಟೇ ಇದ್ರೇ ನಮ್ಮ ಬಾಡಿ ಮೂಮೆಂಟ್ ಆಗಿಬಿಡುತ್ತಾ? ಸೊ ಜಸ್ಟ್ ನಾವು ನೋಡಿರ್ತೀವಿ ಮಾನವನ ಒಂದು ಎಲುಬಿನ ಒಂದು ಚಿತ್ರವನ್ನು. ಸೊ ಅಲ್ಲಿ ನಾವು ಜಸ್ಟ್ ವಿತೌಟ್ ಮಸಲ್ಸ್ ನಾವೇನಾಗಲ್ಲ ಅಂತ ಬಾಡಿ ಮೂಮೆಂಟ್ ಸಾಧ್ಯನೇ ಇಲ್ಲ. ಸೊ ಮಸಲ್ಸ್ ಏನು ಹೆಲ್ಪ್ ಮಾಡ್ತಾ, ಬೋನ್ಸ್ದ ಮೂಮೆಂಟ್ಗೆ ಭಾಳ ಹೆಲ್ಪ್ ಆಗುತ್ತೆ. ಜೊತೆಗೆ ಇದಕ್ಕೆ ಒಂದು ಮಸಲ್ಸ್ ಏನು ಮಾಡಿದ್ರೆ ಜಸ್ಟ್ ಪುಲ್ ಮಾಡುತ್ತೆ, ಪುಷ್ ಮಾಡಲ್ಲ. ಇದು ಇಂಪಾರ್ಟೆಂಟ್, ಆ್ಯಕ್ಚುಲಿ ಕ್ವಶನ್ಸ್ ಕೇಳ್ತಾರೆ. ಸೊ ಮಸಲ್ಸ್ ಪುಲ್ ಮಾಡ್ತಾ ಪುಷ್ ಮಾಡುತ್ತಾ ಅಂತ ಕೇಳ್ಬೋದು. ಆ್ಯಂಡ್ ನೆಕ್ಸ್ಟ್, ಇಟ್ ಕೆನಾಟ್ ಬಿ ಪುಷ್. ಓಕೆನಾ, ನೋಡಿ ಇದು ಜಸ್ಟ್ ಪುಲ್ ಮಾಡುತ್ತೆ, ಇಟ್ ಕೆನಾಟ್ ಬಿ ಪುಷ್. ದಸ್ 2 ಮಸಲ್ಸ್ ಹ್ಯಾವ್ ಟು ವರ್ಕ್ ಟುಗೆದರ್ ಟು ಮೂವ್ ದ ಬೋನ್. ಹಾಗಾದರೆ 2 ಮಸಲ್ಸ್ಗಳು ಸೇರಿಬಿಟ್ಟು ಏನು ಮಾಡ್ತಾ ಬೋನ್ನ ಮೂಮೆಂಟ್ ಆಗಕ್ಕೆ ಮೇನಾಗಿ ಹೆಲ್ಪ್ ಆಗುತ್ತೆ. ಸೊ ಗೇಟ್ ಆಫ್ ಅನಿಮಲ್ ಅನ್ನೋ ಒಂದು ಬುಕ್ಕು, ಅದನ್ನು
ಬರೆದವ್ರು ಯಾರಪ್ಪ ಅಂತಂದರೆ ಅರಿಸ್ಟಾಟಲ್ ಅಂತ. ಸೊ ಇದನ್ನ ಪ್ರಾಚೀನ ಗ್ರೀಕ್ ತತ್ವಜ್ಞಾನಿ ಅಂತ ಹೇಳ್ಬೋದು. ಜೊತೆಗೆ ಅರಿಸ್ಟಾಟಲ್ನ ನಾವು ಫಾದರ್ ಆಫ್ ಬಯಾಲಜಿ ಅಂತ ಕೂಡ ಕರಿತೀವಿ. ಇನ್ನು ಅರ್ಥವಾರ್ಮ್ ಬಗ್ಗೆ ಹೇಳೋದಾದ್ರೆ, ಅರ್ಥವಾರ್ಮ್ ಅನ್ನೋದು ಯಾವುದೇ ಬೋನನ್ನು ಒಳಗೊಂಡಿಲ್ಲ ಆ್ಯಂಡ್ ಇಟ್ ಈಸ್ ಅ ಬಾಡಿ ಇಸ್ ಮೇಡ್ ಅಪ್ ಆಫ್ ಮೆನಿ ರಿಂಗ್ಸ್ ಜಾಯಿನ್ ಎಂಡ್ ಟು ಎಂಡ್. ಸೊ ಏನಾಗುತ್ತೆ, ಇದರ ಬಾಡಿ ಒಂದು ರಿಂಗ್ಸಿಂದ ಮೇಡಪ್ ಆಗೈತಿ. ಸೊ ಜಾಯಿನ್ ಆಗುತ್ತೆ ಎಂಡ್ ಟು ಎಂಡ್ ಅಂತ ಹೇಳ್ಬೋದು. ಹಾಗಾದರೆ ನಿಮಗೆ ಒಂದು ಕ್ವಶನ್ಸ್ ನಾನು ಇವತ್ತು ಕೇಳ್ತೀನಿ. ಏನಂತಂದರೆ, ಸೊ ಎರೆಹುಳು ದೇಹದಲ್ಲಿ ಯಾವ ರೀತಿಯ ಉಸಿರಾಟ ಕ್ರಿಯೆಯನ್ನು ಮಾಡ್ತೈತಿ ಅಂತ. ಸೊ ಇದನ್ನ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ. ಅಂದರೆ ನಂಗೆ ಗೊತ್ತಾಗುತ್ತೆ ಯಾವ ದೇಹದ ಭಾಗದ ಮೂಲಕ ಏನು ಮಾಡುತ್ತೆ, ಉಸಿರಾಟವನ್ನು ಮಾಡುತ್ತೆ ಅಂದರೆ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ. ಆ್ಯಂಡ್ ನಮ್ಮ ದೇಹದ ಲಾರ್ಜೆಸ್ಟ್ ಭಾಗ ಯಾವುದಂದ್ರೆ ಫ್ಯೂಮರ್ ಅಂತ ಹೇಳ್ತೀವಿ, ಇದು ಥೈ ಬೋನ್ ಆಗಿರುತ್ತೆ. ಆ್ಯಂಡ್ ಸೆಕೆಂಡ್ ಲಾರ್ಜೆಸ್ಟ್ ಯಾವುದು ಅಂತಂದರೆ ಟೈಬಿಯಾ ಅಂತಲೇ ಹೇಳ್ಬೋದು. ಇದು ನೆಕ್ಸ್ಟ್ ಬಂದುಬಿಟ್ಟು ಸ್ಮಾಲೆಸ್ಟ್ ಅಂತಂದರೆ ಸ್ಟೆಪೀಸ್ ಅಂತ ಬರುತ್ತೆ, ಇನ್ನೊಂದು ಮೆಲ್ಲಿಸ್ ಅಂತ. ಸೊ ಇವೆಲ್ಲ ಏನಾಗುತ್ತೆ ಅಂದರೆ ನಮ್ಮ ದೇಹದ ಲಾರ್ಜೆಸ್ಟ್ ಮತ್ತು ಸ್ಮಾಲೆಸ್ಟ್ ಬೋನ್ಸ್ ಅಂತ ಹೇಳ್ಬೋದು. ಸೊ ಈ ಕ್ವಶನ್ಸ್ನ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ. ಆ್ಯಂಡ್ ನೆಕ್ಸ್ಟ್ ವಿಡಿಯೋ ಮೂಲಕ ನಾನು ಬರ್ತೀನಿ. ಸೊ ನೆಕ್ಸ್ಟ್ ವಿಡಿಯೋ ಬಂದುಬಿಟ್ಟು ನಾನು ಡೈಜೆಷನ್ ಸಿಸ್ಟಮ್ಸ್ ಬಗ್ಗೆ ಹೇಳಬೇಕಂತ ಮಾಡಿದೆ. ಮಾನವ ಡೈಜೆಷನ್ ಸಿಸ್ಟಮ್ ಆಗಿರ್ಬೋದು, ಜೊತೆಗೆ ಅಮೀಬಾಸ ಮತ್ತು ಕಾಕ್ರೋಚ್ದ. ಸೊ 3 ಡೈಜೆಷನ್ ಸಿಸ್ಟಮ್ಸನ್ನ ನಾನು ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಹೇಳ್ತೀನಿ. ಆ್ಯಂಡ್ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಾನು ಇನ್ನೂ ಹೆಚ್ಚು ವಿಡಿಯೋನ ಮಾಡೋಕ್ಕೆ ನನಗೂ ಕೂಡ ಒಂದು ಪ್ರೋತ್ಸಾಹ ಸಿಗುತ್ತೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್.